ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6:30 ಆಗೈತೆ ನೋಡಿ. ಊರು ಹೋಗಿ ರೆಡಿಯಾಗೀವಿ. ಶ್ರಾವಣಿ ಶಿವಕುಮಾರ ಅವರು ರೆಡಿಯಾಗ್ಯಾರ ನೋಡಿ. ಹೊಂಟೀವಿ. ಶ್ರಾವಣ ಸಾಲ 2 ದಿನ ಆಯ್ತು, ಮಿಸ್ ಆಗೈತೆ. ಅಗ್ಗಟ್ಟು ಹೊಡ್ದ ನೋಡಿ. ನಿನ್ನೆ 2 ದಿನ ಆರಾಮ್ ತಪ್ಪಿದ್ಕ ಭಾಳ ಆಗ್ಯಾವ ನೋಡಿ. ಒಗ್ರ ಕಂಡಪಟ್ಟಿ ಅಸಹ್ಯ ಆಗೈತೆ ನೋಡ್ರಿ. ನೋಡ್ರಿ ಇಲ್ಲೇ ನಾನು ಅಲ್ಲಿ ಊರು ಬಿಟ್ಟು ಸೀದಾ ಸರ್ಕಾರ ದವಾಖಾನೆ ಬಂದೆ. ಟೈಮು 7 ಗಂಟೆ ಆಗೈತಿ. 7 ಗಂಟೆ ಅನ್ನೋಕ್ಕೆ ಬಂದೆ. ಅದರ ವ್ಯಾನ್ ಇಲ್ಲಿ ನೋಡಿ ಇವಾಗ. ಹಿಂಗಾಗಿ ಇಲ್ಲೇ ಕುಂದ್ರಾಕತ್ತೀನಿ. ಒಳ್ಳೆ ಹೋಗ್ಬೇಕಂದ್ರೆ 8 ಗಂಟೆ ಆಗುತ್ತೆ ರೀ ಮನೆಗೆ ಹೋಗ್ಬೇಕಂದ್ರೆ. ಈಗ 7:15 ಬಸ್ ಹಚ್ತಾರಲ್ಲ, ಇಲ್ಲಿ ಬರ್ಬೇಕು ಪೌನೆ 8 ಗಂಟೆ ಆಗುತ್ತೆ. 8 ಅನ್ನಕ್ಕೆ ಮನೆ ಸೇರ್ತೀವಿ ನೋಡಿ. ಬಸ್ ಸಮಸ್ಯೆ ನೋಡಿ. ಬಸ್ ಇತ್ತಂದ್ರೆ 1 ತಾಸು ಬಸ್ ಸ್ಟ್ಯಾಂಡಾಗ ಕುಂದಿರೋದು. ಎಲ್ಲ ಸಮಸ್ಯೆ ನೋಡಿ. ಜೀವನನೇ ಒಂದು ದೊಡ್ಡ ಸಮಸ್ಯೆ ಆಗೈತಿ. ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಫೇಸ್ ಮಾಡಲೇಬೇಕ್ರಿ. ಇನ್ನು ಮಾಡಲ್ಲ ಮಟ್ಟಲ್ಲ ಅಂದ್ರೆ ನಡೆಯಲ್ಲ ನೋಡಿ. ಊರಿಗೆ ಬರ್ಬೇಕಂದ್ರೆ 8-10 ನಿಮಿಷ ಆಯ್ತು. ಮುದ್ದೆ ಬಸ್ ಸರ್ಕಾರ ದವಾಖಾನೆ ಬರ್ಬೇಕಾದ್ರೆ 7 ಗಂಟೆಗೆ ಬಂದೀವಿ ರೀ. ಈ ಕಡೆ ಬಸ್ ಇರ್ಲಾರ್ಕ 1 ತಾಸು ಕುಂತು ನೋಡಿ. ಪೋನಿ 9ಕ್ಕೆ ಶ್ರಾವಣಿ ಕಳಿಸ್ಬೇಕು. ಆನ್ಕಿಟ್ಟಿನ್ರಿ ಬಂದು. ಈಗ ಅವ್ರನ್ನ ಕಳಿಸಿ ಉಸುಮನಿ ಕಸ ಗುಡಿಸಿ ಅಂಗಳಕ್ಕೆ ನೀರು ಹೊಡೆದು ಬಾಳ ತೊಳಿಬೇಕು. ನಿನ್ನ ಮಾಮಾರು ಬಂದು 4 ಗಂಟೆ ಇಟ್ಟೋಗ್ಯಾರ. ಇನ್ನೊಂದು ದೊಡ್ಡ ಪಾರ್ಸಲ್ ಬರುತ್ತೆ ರೀ, ಅದು ಅಲ್ಲೇ ಐತಿ. ಕೊರಿಯರ್ಗೆ ಹಾಕೀನಿ. ಇವು 4 ಗಂಟೆ ತೊಗೊಂಬಂದು ಯಾಕೆ 2 ನಾ 2 ಹುಡ್ಕೊಂಬಂದಿವಿ. ಈಗ ಇಟ್ಟೋಗ್ಯಾರಿ. ಇನ್ನು 1 ಗಂಟೆನೇ ಪಾರ್ಸಲ್ಗೆ ಹಾಕಿ ನೋಡಿ. ನೋಡ್ತಿರ್ಬೇಕಿದೆ. ಎಲ್ಲ ಕ್ಲೀನಾಗೈತೆ. ಎಲ್ಲ ಕ್ಲೀನಾಗೈತೆ ನೋಡಿ. ಎಲ್ಲ ಕ್ಲೀನ್ ಮಾಡ್ಬೇಕ್ರಿ ನೋಡಿ. ಬ್ರೆಡ್ದು ತಿಂತ್ರವ ಹಾಲು ಕಾಸಕ್ಕಿಟ್ಟೀನಿ ರೀ. ಆನ್ಕಿಟ್ಟೀನಿ. ಪುಳಿಯೋಗರೆ ಮಾಡಿಬಿಡ್ತೀನಿ ಅವ್ರ ಬುತ್ತಿಗೆ. ಅವ್ರ ಬುತ್ತಿ ಪುಳಿಯೋಗರೆ ಮಾಡಿ ಅವ್ರು ರೆಡಿ ಮಾಡಿ ಆಗ ಇಷ್ಟು ಪಾನಿ ಡಬ್ಬ ಹಾಕ್ತೀನಿ. ಕಸ ಉಡುತ್ತೀನಿ. ಉಸುಮನಿ ಕಸ ಉಡಬೇಕು ನೋಡ್ರಿ. ಇಲ್ಲೇ ಟಿಫಿನ್ ಬಾಕ್ಸ್ ಆರ್ಡ್ರ್ ಮಾಡಿದ್ನಲ್ಲ ಶ್ರಾವಣಿಗೆ ಮೊನ್ನೆ ಬಂದೈತೆ. ಪುಟ್ಟಕ್ಕರ ಮನ್ಯಾಗ ಇಸ್ಕೊ ಅಂತ ಇದೆ. ಪುಟ್ಟಕ್ಕ ಇಸ್ಕೊಂಡಿದ್ಲು. ಇವಾಗ ಹೋಗಿ ಶ್ರಾವಣಿ ಇಸ್ಕೊಂಬಂದು ನೋಡಿ. ಅದು 2 ಕಾಣೆದೈತೆ. ಸಾಣದನ ಐತ್ರಿ. ಈ ದೊಡ್ಡ ಆತವ್ರಿ ಡಬ್ಬ. ದೊಡ್ಡ ನೋಡಿ ಎಂತಿಂತ ಅದಾವು. 3 ಕಾಣೆ ಐತೆ. ಒಯ್ಯಾಕೂ ವಜ್ಜಾಗುತ್ತೆ ಅಂತೇಳಿ ಸುಮ್ಮನೆ ಅವಗೂ ಮೊನ್ನೆ ಒಂದು ಆರ್ಡ್ರ್ ಮಾಡಿದ್ದೆ. 2 ಕಾಣೆದ್ದು. ಈಕಿಗೂ ಒಂದು ಆರ್ಡ್ರ್ ಮಾಡೀನಿ. ಶ್ರಾವಣಕ್ಕಿಂತ ಶ್ರಾವಣಿದ ರೇಟ್ ಜಾಸ್ತಿ ಐತೆ ನೋಡಿ. ಬಂದು ಡ್ರೆಸ್ ಚೇಂಜ್ ಮಾಡಿಲ್ಲ ನೋಡಿರಿ ಶ್ರಾವಣಿ. ಇವನ್ನ ಹಾಕೊಂಡು ಹೋಗ್ತಾ ಅಂತ ಅವು ಸಟ್ ಹೋಗೋದಿಲ್ಲ. ಹೆಂಗೆ ಮಾಡ್ತಾರೆ ನೋಡ್ರಿ. ಹೆಂಗೆ ಇದು ದೊಡ್ಡದೈತೇನೆ ಅವ ದೊಡ್ಡದೈತಿವಿ. ಸಣ್ಣದನ ಅವರು. ಇದು ದೊಡ್ಡದಾಗೈತೆ ನೋಡಿ. ಸಾಕು ಮಾಡಿದ್ನೇನು ನಿನಗೆ ಮಾಡಿ ಸರ. ನಿನಗೆ ಬಂದೈತಿಲ್ಲ. ಅವನೈತ್ರಿ 2 ಕಾನೆದು. ಮಕ್ಕಳು ಟಿಫಿನ್ ಬಾಕ್ಸ್ ಎಷ್ಟು ಫೋಟೋ ಹೊಡಿಬೇಕಂತ ನೋಡ್ರಿ. ಒಂದು ತಮ್ಮಿಲಿ ಬಿಚ್ಚನ್ ಸಾಂಗ್ ಬಂದ್ರೆ ಬೇಷತ್ತೈತಿ ನೋಡಿ. ದೊಡ್ಡದೈತ್ರಿ ಇದು. ಶ್ರಾವಣಿ ತಮ್ಮನ ಕೈ ಬ್ಯಾನ್ ಆಗತ್ತಿಲ್ಲ. ದೊಡ್ಡದಾಯ್ತು ಶ್ರಾವಣಿದು. ಸೈಜ್ ಸಾಂದಾಗತ್ತಾಗಿತ್ತು. ಕ್ವಾಲಿಟಿ ಚೆನ್ನಾಗೈತ್ರಿ. ಆದ್ರೆ ಎಷ್ಟು ದಿನ ಆಗಿತ್ತು ರೀ ಈ ಥರ ಡಿಸೈನ್ ಒಂದು ಬಾಕ್ಸ್ ತೊಗೋಬೇಕು ಅಂತ ಅನ್ಕೊಂಡಿದ್ದೆ. ಆಗಿದ್ದಿಲ್ಲ. 200 ಮ್ಯಾ ಬಿದ್ದೈತೆ ನೋಡಿ. ಇದು ಅವೊಂದು 200 ಬಿದ್ದೈತೆ. ಇಕ್ಕಿದೊಂದು 60-70 ರೂಪಾಯಿ ಜಾಸ್ತಿ ನೋಡಿ. ಅದಕ್ಕೆ ಅವು ಸಾನ್ ಕರೆಕ್ಟ್ ಆಗೈತೆ. ಕ್ವಾಲಿಟಿ ಮಸ್ತ್ ಐತೆ. ಶ್ರಾವಣಕ್ಕಿಂತ ಚಲೋ ಐತ್ರಿ ಕ್ವಾಲಿಟಿ. ತಿಕ್ಕೊಂಬೋಗ ಹೊಸ ಹಂಗೆ ಬಳಸ್ಬೇಡ. ಶ್ರಾವಣಿ ಖುಷಿ ಆಯ್ತು. ಇಷ್ಟ ಆಯ್ತಿಲ್ಲ. ಇಷ್ಟ ಆಯ್ತಿಲ್ಲ. ಖುಷಿ ಆದ್ಯಾ? ಕತ್ತರ್ಸಿ ನೋಡು. ಅವಾಗ ನೋಡ್ರಿ ಅದೊಂದು ತೊಗೊಂಡು ಅದಾದ್ರೂ ಮಾಡತ್ತೆ ನಾಟಕ. ಬರೀ ಅನ್ನ ಬಂದ್ ಮಾಡೀನಿ. ಪುಳಿಯೋಗರೆ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಡಿ ಸಣ್ಣ ಜುಟ್ಟ ಹಾಕ್ತೀನಿ. ಟೈಮ್ ಆಗೈತಿ. ತಿಕ್ಕೊಂಬಂದ್ಬಿಡೋದೊಂದು. ಹೊಸದೈತಲ್ಲ ನೋಡ್ರಿ. ಇಲ್ಲೇ ಇವೆರಡು ಆನ್ಲೈನ್ದ ತರ್ಸೀನಿ. ಬರಾಬರಿ ಆತ. ಇವ್ರಿಬ್ರಿಗೆ ಚಿಂತಿಲ್ಲರಂಗೆ ಆಗ್ತಿದ್ದು. ಎಷ್ಟು ದೊಡ್ಡದೈತೆ ನೋಡಿ. ಅದಕ್ಕೆ ದೊಡ್ಡದಾಗುತ್ತಾ ಡಬ್ಬಿ ಬ್ಯಾಬಿಡ ಅಂತೇಳಿ ಸಣ್ಣ ತರ್ಸೀನಿ ನೋಡಿ. ಇದನ್ನು ಶ್ರಾವಣ ತರ್ಸೀನಿ. ಇದಕ್ಕೆ ಎಷ್ಟು ಡಿಫ್ರೆಂಟ್ ನೋಡಿ. ಅದರ ಕ್ವಾಲಿಟಿ ಚೆನ್ನಾಗೈತೆ. ಇದು ಡಬ್ಬಿ ಚಲೋ ಐತೆ. ಇದು ಕ್ವಾಲಿಟಿ ಸ್ವಲ್ಪ ಇದು ಐತೆ. ಆದ್ರೆ ಭಾಳ ಇದಿಲ್ಲ. ಇದು 4-5 ಮಾತ್ರ ತೀರಾ ಚಲೋ ಐತಿ. ಇದಕ್ಕೆ 200 ಕೊಟ್ಟಿನಿ ರೀ. ಇದಕ್ಕೂ 216 ರೂಪಾಯಿ 66 ರೂಪಾಯಿ ಐತ್ರಿ. ಇದು
ಇನ್ನು 16 ರೂಪಾಯಿ ಹೆಚ್ಚಿಗತ್ರಿ ಇದಕ್ಕಿಂತ. ಇದು ಡಬ್ಬಿ ಎರಡೇ ಕಾನೆದು, ಅದಕ್ಕೆ ದೊಡ್ಡದಾಗುತ್ತಾ ಬ್ಯಾಡ ಅಂತ ಬಿಟ್ಟು ನೋಡಿ. ಒಯ್ಯಾಕೆ ತೀರ ವಜ್ಜ ಅನ್ಸುತ್ರಿ ಕೈಯ. ಎಲ್ಲಿಗಾರ ಹೋದ್ರೆ ಸುಮ್ಮ ಟಿಫಿನ್ ಕಟ್ಕೊಂಡು ಹೋಗಕ್ಕೆ ಬೇಷ್ ಆಗುತ್ತೆ ನೋಡಿ. ಬೇಕಾದಂಗೆ ಇಬ್ಬರು ಊಟ ಮನಗ ಹಿಡಿತೈತೆ ನೋಡಿ. ದೊಡ್ಡವ್ರಿಗೆ 8:20 ಆತ್ರಿ. ಇದು ಸಿಟಿ ಬಿಡವಲ್ಲಾಗೈತೆ ನೋಡಿ. ಒಗ್ಗರಣೆ ಹಾಕ್ಯಾರಿ ನೋಡಿರಿ. ಪುಳಿಯೋಗರೆ ಮಸ್ತ ರೆಡಿ ಆಯಿತು. ಕರೆಂಟ್ ಹೋಗೋದು ನೋಡಿ. ಸುಮ್ಮ ಅಡ್ರ ಬಡ್ರ ನಾ ಸ್ವಲ್ಪ ಅನ್ನ ಉಳಿಸಿದೆ. ಸುಮ್ಮನೆ ಊಟ ಮಿಕ್ ಚಲೋ ಭಾಳ ಊಟ ಅನ್ನ ಅಂತಂದ್ರೆ ಚಲೋ ಆಗಲ್ಲ ಅಂತೇಳಿ ಅವ್ರು ಡಬ್ಬಿನೂ ಕಟ್ಟೀನಿ. ಇಬ್ಬರು ಡಬ್ಬಿ ರೆಡಿ ಆಗೈತೆ. ಅಮ್ಮಗೆ ಶೇವ ಹಾಕಿ ಪುಳಿಯೋಗರೆ ಕಟ್ಟಿ ಮೊನ್ನೆ ಹತ್ತಿರ್ತದೆ ಶೇವ ಇದ್ದು. ಬರೀ ಅವ್ರಿಗೆ ನಾಷ್ಟ ಮಾಡಿಸ್ತೀನಿ ರೆಡಿ ಮಾಡಿ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಯ್ ಬಾ ಹುಷಾರು ನೋಡ, ರೆಡಿ ಆಯ್ ಬಾ ನೋಡಿ. ಶ್ರಾವಣಿ ವಾಂಟ್ಲು ಇವತ್ತು ಡ್ರೆಸ್ ಬೇರೆ ಇದ್ದು. ಅವತ್ತು ಶನಿವಾರ ದಿನ ಏನು ಹಾಕ್ಕೊಂಡು ಹೋಗಿದ್ಲಲ್ಲ, ಅವತ್ತು ಸಂಜೆ ಮುಂದೆ ಬಂದು ಹೋಗೋದು ಹಾಕ್ಲಿಲ್ಲ ರೀ. ಮತ್ತು ಐತಾರನ ಬಟ್ಟೆ ತರಕ್ಕೆ ಹೋದೆ. ಮತ್ತು ಸೋಮವಾರ ಮಂಗಳವಾರ ಊರಾಗಿದ್ದೆ. ಇವತ್ತು ಡ್ರೆಸ್ ಬೇರೆ ಇದ್ದು ಓದ್ ನೋಡ್ರಿ. ಅಕ್ಕಿ ಇವನ್ ರೆಡಿ ಮಾಡ್ತೀನಿ ರೀ. ರೆಡಿ ಇಲ್ಲ ಗಂಟೇನು ಬಾ ರೆಡಿ ಮಾಡ್ತೀನಿ ಬಾ. ಆ ಗುಳ್ಳೆಗೆ ನೋಡ್ರಿ ಹೀಟಿನ ಗುಳ್ಳೆ. ಅವಾಗೊಂದಿಟ್ಟು ಮಲ ಮಾಸ್ತೀನಿ. ಮಲ ಮಾಚಿ ಬಾರೋ ರೆಡಿ ಮಾಡ್ತೀನಿ. ನಾ ಕಳಿಸಿ ಬರ್ತೀನಿ ಬಾ, ನೀನು ಹೋಗಿ ಬಾ. ನೀ ಏನು ಹುಡುಗೈತ್ರಿ ಅಂತೀನಿ. ನಾಷ್ಟ ಅವ್ರು ಕರ್ಕೊಂಡು ನಾನು ನಾಷ್ಟ ಮಾಡೀನಿ ನೋಡಿ. ಇಬ್ಬರು ಸಾಲಿಗೆ ಹೋದ್ರು. ಟೈಮು 9:10 ಆಗೈತೆ ನೋಡಿ. ಅವ್ರು ರೆಡಿ ಮಾಡಿ ಎಲ್ಲಿದಲ್ಲೇ ಹೋಗೀನಿ. ನೀವು ಇಷ್ಟು ಎತ್ತಿಡ್ತೀನಿ. ಶ್ರಾವಣ ಗುಳ್ಳೆಗಿದ್ದೆಲ್ಲ ಮಲ ಮಚ್ಚಿದೆ. ಮತ್ತು ಇದು ರೀ ಶ್ರಾವಣಿದು ವ್ಯಾನಿಂದು ಬಂದು ಮಾತಾಡಿ ಸಾಲಿಗೆ ಅಂತ್ಯಾರ. ಎಷ್ಟು ಆಡ್ತಾರೆ ಪಡ್ತಾರೆ. ಈಗ 2,500 ರೂಪಾಯಿ ಬುಕ್ಕ ತೊಗೊಂಡೈತ್ರಿ. ಈ ವ್ಯಾನ್ ಬಿಡಲ್ಲ. ಒಂದು ತಿಂಗ್ಳುಗಟ್ಲೆ ಹೋಗಿ ಹೆಂಗೆ ನೋಡ್ರಿ. ಇದು ನಿಮಿಷಟ್ಟು ಅನ್ನಕತ್ತಾರೆ. ನೋಡೋಣ್ರಿ ಸಾಲಿಗೆ ಹೋಗಿ ಕೇಳಿ ಇದು ಮಾಡಿ ಬರ್ತೀವಿ. ಒಂದು ವರ್ಷ ಹೆಂಗಾರು ಬಿಡಿಸ್ತೀವಿ ರೀ. ನೋಡ್ಬೇಕ್ರಿ ಮುಂದೆ 3 ಮಂದಿ ಬರ್ನು ನಂಗೆ ಕೇಳ್ತಾರೆ. ಮತ್ತು ಈಗ ಏನು ಮಾಡೋಕ್ಕಾಗಲ್ಲ ರೀ. ಅನಿವಾರ್ಯ ಟೈಮು ಸಾಲಿಗೊಂದು ಹೋಗೋದು ಬಂತು ನೋಡಿ. ಆರಾಮಿಲ್ಲ ಅಂದ್ರೆ ಅಡ್ಡಾಡೋದು. ಇದಿಷ್ಟು ಕಸ ಗಿಸ ಗೂಡಿಸಿ ಅಡುಗೆ ಮನೆ ಹಂಗೆ ಐತ್ರಿ. ಕರೆಂಟ್ ಬಂದು ನೋಡಿ. ನಾನು ಇಷ್ಟು ನಾಷ್ಟ ಮಾಡಿದೆ. ಅವ್ರು ಹಾಲು ಬ್ರೆಡ್ಡು ತಿಂದೋದ್ರು. ಒಂದಿಷ್ಟು ಹೊರಗಿಸ್ ಬಾಂಡೆ ಅದಾವೆ. ಒಂದು ಟೂರ್ನ ಕೊಬ್ಬರಿ ಎಣ್ಣೆ ಅದು ಕಟ್ಟ್ಯಾವಡಿ. ಉಂಡೆ ಅವು ಕಟ್ಟ್ಯಾರ ಬಿಚ್ಚಿಟ್ಟು. ಈಗ ಇಷ್ಟು ಮನೆ ಕಸ ಗೂಡಿಸಿ ಬಾಂಡೆ ಹೊರ್ಯಾಕಿಟ್ಟು ಕಸ ಗೂಡಿಸಿ ಮುಸ್ರಿ ತಿಕ್ಕಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ನಮ್ಮ ಮನೆ ವಿಡಿಯೋ ಇಷ್ಟ ಆತವ್ರಿ. ಇನ್ನು ವಿಡಿಯೋ ನೋಡ್ತೀರಿ ನೀವು. 2-3 ವಿಡಿಯೋ ಅಲ್ಲಿಗೆ ಇಷ್ಟ ಆಗಿಲ್ಲ ಅಂತ ಅನ್ಕೋತೀನಿ. ಇಲ್ಲಿ ವಿಡಿಯೋ ಮಾಡಿ ಹಾಕಿರೋ 1,600 2,000 ತನಕ ಓಡ್ತಾವ್ರಿ. ಅವ್ರ ಮನೆಯವು 1,400 1,300 ಓಡ್ಯಾವು ನೋಡಿರಿ. ಅಂಗಳ ಎಲ್ಲ ಕಸ ಗುಡಿಸಿ ಅಂಗಳಕ್ಕೆ ರಂಗೋಲಿ ಹಾಕ್ಕೊಂಡು ಮಾಡಿರೋ ಸಮಾಧಾನ ಆಗುತ್ತೆ ನೋಡಿ. ನೋಡಿರಿ ಮನೆ ಎಲ್ಲ ಪೈನೆಲ್ಲ ಕ್ಲೀನ್ ಆಯಿತು. ಉಸು ಕಸ ಗುಡಿಸಿದೆ. ಒಂದಿವ್ಸ ಬಟ್ಟೆ ಮಾನ್ಯ ಅವತ್ತ ಹಂಗೆ ಮ್ಯಾಗ ಒಣಕ್ಕೆ ಹೋಗಿದ್ದೆ. ಅವಿಷ್ಟು ಮಡಿಚಿಟ್ಟೆ. ನೋಡ್ತಿರ್ಬೇಕೆಲ್ಲ ಕ್ಲೀನ್ ಆಗೈತೆ ನೋಡಿ. ಸ್ವಚ್ಛತೆ ಸಮಾಧಾನ ಆಯಿತು. ಆದ್ರೆ ಸ್ವಲ್ಪ ಮತ್ತೆ ಹಾಕೋ ತಂಟಂಡು ಹಾಕತ್ತು. ಮತ್ತೊಂದು ಗುಳಿಗೆ ತೊಗೊಂಡೇನಿ ರೀ. ತಗೊಂಡು ಕೆಲಸ ಮಾಡ್ಕೊಂಡು ನೋಡಿ. ಅಡುಗೆ ಮನೆ ಸ್ವಚ್ಛ ಮನೆ ನೋಡಿ. ಎಲ್ಲ ಬಂದು ಕಸ ಉಳ್ಳಾರ ಮೊದಲು ಅವ್ರು ಸಾಲಿ ಕಸ ವ್ಯವಸ್ಥೆ ಮಾಡೀನಿ ರೀ. ಈ ಮನೆ ತುಂಬ ನೀಟಾಗಿ ಇಟ್ಟಿರ್ತೀರಿ ಅಕ್ಕ, ಚೆನ್ನಾಗಿದೆ ಮನೆ ಅಂತ ಕಮೆಂಟ್ ಮಾಡಿದ್ರೆ ಸಾಕು. ಕುಡಿಯೇ ಬಂದಾವು. ಇಲ್ಲಿ ಎಲ್ಲರಾಗ ಬಂದು ಉಸು ತಿಕ್ಕಬೇಕಂತೆ ಮಾಡೀನಿ. ಒಂದಿಷ್ಟೇ ಬಾಂಡೆ ಅದಾವೆ. ಸ್ವಲ್ಪ ಇದಾವೆ ಬಾಂಡೆನು. ಅವಿಸು ಬಟ್ಟೆ ಅದಾವತ್ತ. ಹಾಗೆ ಬಟ್ಟೆ ಇಟ್ಟೋಗಿನೆಲ್ಲ ಒಗೆದಾಕಿ ಬಟ್ಟೆ ಒಗೆದಾಕಿ ಬಾಂಡೆ ತಿಕ್ಕಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಮತ್ತು ಹಾಗೆ ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆದಷ್ಟು ವಿಡಿಯೋಗಳು. ಈ ಸದ್ದು ಮಾಡಿ ತಕ್ಕೊಂಡು ಪೂಜೆ ಮಾಡ್ತೀನಿ. ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡು ಬಟ್ಟೆ ಬಾಂಡೆ ಮಾಡಿಬಿಡ್ತೀನಿ ರೀ ನೋಡಿ. ಅವಿಷ್ಟು ಬಾಂಡೆ ತಿಕ್ಕಿದೆ. ಬಟ್ಟೆನೂ ಹೋಗಿದೆ. ಟೈಮ್ 12 ಗಂಟೆ ಆಗಿಬಿಡುತ್ತೆ ನೋಡಿ. ಇಷ್ಟು ಬೇಗ ಕೆಲಸ ಮಾಡ್ಕೊತೀನಿ. ಟೈಮ್ ಆಗೇ ಬಿಡ್ತೀರಿ. ನೋಡ್ತಿರ್ಬೇಕು ಕಡೆ ಇಷ್ಟು ಬಟ್ಟೆಗಳು ತೊಳೆದಾಕಿದೆ. ಸ್ವಲ್ಪ ಇದ್ದು ಬಟ್ಟೆ ಸ್ವಲ್ಪ ಇದ್ದು ರೀ. ಮನೆ ಎಲ್ಲ ಫುಲ್ಲು ಕ್ಲೀನಿಂಗ್ ಆಯಿತು. 12 ಗಂಟೆ ಆಯಿತು. ನಾನು ಕೂಡ ರೆಡಿಯಾಗಿ ಹೋಗಬೇಕು. ಬರ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮತ್ತೆ ರೆಡಿ ಆದೆ ಹೋಗ್ಬೇಕಂತ. 12:30 ಆಗೇ ಬಿಡ್ತು ಟೈಮು. ಅಲ್ಲಿ ನಿನ್ನೆ 2 ದಿನ ಆರಾಮಾಗಿ ಇರಬೇಕು ತವ್ರ ಮನೇಲಿ. ಅಂದ್ರೆ ಫುಲ್ ಥಂಡಿ ಜ್ವರ ಬಂದು ಇಲ್ಲಿ ಬಂದು ಒಂದಿಷ್ಟು ರೆಸ್ಟ್ ಇರ್ಬೇಕಂದ್ರೆ ಇವಾಗ ಸಾಲಿಗೆ ಒಂದು ಟೆನ್ಷನ್ ಆಗೈತೆ ನೋಡಿ. ನೋಡ್ತೀನಿ ರೀ. ಕೇಳ್ಕೊಂಡು ಬಾ ಅಂತ ಭೇಟಿಯಾಗಂತ ಯಾರ
ಮತ್ತು ಅವ್ರಿಗೆ ಭೇಟಿಯಾಗಂದ್ರೆ ಆಗಲೇಬೇಕು. ನಾನು ಇನ್ನೂ ಏನು ಫೀಸ್ ಅದು ಕಟ್ಟಿಲ್ಲ. ಇವಾಗ 10,000 ರೂಪಾಯಿ ಹಂಗೆ ಇಟ್ಟಿದ್ದೆ, ಅವನ್ನೇ ತೊಗೊಂಡು ಹೊಂಟೀನಿ ರೀ. ಇನ್ನೊಂದು 10,000 ರೂಪಾಯಿ ಕಟ್ಟಬೇಕಂತೇಳಿ ಅವನು ತೊಗೊಂಡಿಲ್ಲ. ಮತ್ತು ಬಟ್ಟೆ ಗಂಟು ಒಂದು ಬರ್ತಂತೆ ಇವತ್ತೇ ಅಂತ ಅಂದ್ಕೊಂಡಿದ್ವಿ. ಬಟ್ಟೆ ಗಂಟು ನಾಳೆ ಬರ್ತಂತೆ. ಅವ್ರಿಗೆ ಫೋನ್ ಹಚ್ಚಿ ಕೇಳಿದೆ. ಇವತ್ತೇ ಹೋದ್ರೆ ಸಾಲಿ ಮುಗಿಸ್ಕೊಂಡು ಹಾಗೆ ಬಟ್ಟೆ ಗಂಟು ತೊಗೊಂಡು ಬರೋಕೆ ಬರ್ತಿತ್ತು. ಎರಡೂ ಕೆಲಸ ಆಗ್ತಿದ್ದು ನೋಡಿ. ಮತ್ತು ನಾಳೆಗೆ ಒಂದು ತಮ್ಮ ಹೋಗ್ಬೇಕು. ಹುಷಾರಿಲ್ಲ ಅಂದರೂ ನಮ್ಮ ಕೆಲಸನ ಮಾಡ್ಕೊಲೇಬೇಕು ನೋಡಿ. ಅಲ್ಲಿದ್ರೆ ಹೆಂಗೋ ಅಕ್ಕ ಅವರು ಏನೋ ಒಂದು ಕೆಲಸ ಮಾಡ್ಕೊತಿದ್ರು. ಇವಾಗ ಮತ್ತು ಇಲ್ಲಿ ಏನು ಮಾಡೋದ್ರಿ, ಮನೆಯೆಲ್ಲ ನೋಡೋಕ್ಕಾಗಲ್ಲಲ್ಲ. 2 ದಿನ ಬಿಟ್ಟು ಹೋಗಿವಿ ಅಂತಂದ್ರೆ ಇವತ್ತಿನ ತನಕ ಎಲ್ಲ ಕ್ಲೀನಿಂಗ್ ಆಯ್ತು. ನೋಡಿರ್ಬೇಕು ನಾವು ಹೆಂಗೆ ಬಂದು ಇಷ್ಟು ಕೆಲಸ ಮಾಡೀನಿ ಅಂತೇಳಿ. ಬರೀ ಹೋಗಿ ಬರೋಣ. ಇವೆಲ್ಲ ಅಗ್ರಬಡ ಸಲಾಗ ಕಮ್ಮ ಎಲ್ಲರೂ ಏನಾಗೈತವ ಅಂದರು. ಇವತ್ತು ಇಷ್ಟು ಆಲ್ಮೋಸ್ಟ್ ಬಟ್ಟೆ ಎಲ್ಲ ಬಿಚ್ಚಬೇಕಂತ ಮಾಡಿದೆ. ಮತ್ತು ಆ ಕಡೆ ಹೋಗೋದು ಬಂತು. ಆ ಕಡೆ ಹೋಗಿ ಅವ್ರು ಮಾತಾಡ್ಕೊಂಡು ಏನಂತ ನೋಡ್ತೀನಿ ರೀ. ನೋಡ್ಕೊಂಡ್ಕೇರಿ ಎಲ್ಲ ಸಮಸ್ಯೆಗಳು ದಿನ ಹೊಂಟ್ರ ಕರ್ಕೊಂಬರೋದು ಕಳಿಸೋದು ಆಗಲ್ಲ. ಅದು ಸೇಫ್ಟಿನೆಲ್ಲ ಬಸ್ಸಿಗೆ ಕಳಿಸ್ತೀವಿ ಅಂದರು, ರೂಢ ಮಾಡ್ತೀವಿ ಅಂದರು. ಒಳಗೆ ಬರೋಕೆ ನಮ್ಮ ಊರಿಗೆ ಅನುಕೂಲ ಇಲ್ಲ. ಅದು ಏನಲ್ಲ. ಮತ್ತು ಹೆಚ್ಚು ಕಮ್ಮಿ ಹಂಗೆ ಏನಾರ ಆತಂದ್ರೆ ಗೋರ್ಮೆಂಟ್ ಶಾಲೆ ಐತಲ್ರಿ ಫಿಕ್ಸ, ಯಾಕೆ ಹೋಗಲ್ಲಕ್ಕ ಒಬ್ಬ ಹೋತಾನ. ಏನು ಮಾಡೋಕ್ಕಾಗಲ್ಲ ನೋಡಿ. ಹೆಂಗೆ ಬರ್ತಾ ಹಂಗೆ ಹೋಗಲೇಬೇಕು. ನಾವು ಕಲಿಸ್ತೀವಿ ಅಂದ್ರೂ ಶಾಲೆಯವ್ರು ಹಿಂಗೆ ಜೀವ ತಿಂತಾರೆ. ಮಾತಾಡಿ ಬರ್ತೀನಿ ರೀ, ಏನಾಗುತ್ತೆ ನೋಡೋದಿಲ್ಲ ನಿಮ್ಗೆ ಹೇಳ್ತೀನಿ. ಮಾತಾಡಿ ಬಂದು ಅಲ್ಲಿಗೆಲ್ಲ ವಿಡಿಯೋ ಕಂಟಿನ್ಯೂ ಮಾಡಿದಾಗ ಮಾಡ್ತೀನಿ. ಇವತ್ತು 1ನೇ ತಾರೀಕು ಬಿಸಿ ಒಂದು ಐತ್ರಿ. ಬಿಸಿ 1,000 ರೂಪಾಯಿ ಕಟ್ಟೈತಿ. ಅದೊಂದು ಇನ್ನೊಂದು 5-6 ಬಿಸಿ ಇದ್ದಿರ್ಬೇಕು ರೀ. ಅದೊಂದು ಕ್ಲಿಯರ್ ಆಗುತ್ತೆ. ಅವಾಗ ಮಾಡ್ಕೊಂಡು ಕುಂತು ನಮ್ದೆಲ್ಲ ಆರೈತ್ರಿ. ಅವಾಗೇ 15 ಮಂದಿ ಮಾಡೀವ್ರಿ. ಇನ್ನೊಂದು 5-6 ಮಂದಿ ಇದಾರೆ. ಈ 10 ಬಿಸಿ ಹೋಗ್ಯಾವ. ಇದೇನು 11ನೇ ಇದ್ದಂಗೆ ಐತಿ. ಇನ್ನೊಂದು 4-5 ಉಳಿತಾವ್ರಿ. 10ನೇ ದಿನ 11ನೇ ಗೊತ್ತಿಲ್ಲ, ಕೇಳಬೇಕು. ಇವತ್ತು ಅದೊಂದು ಸಂಜೆಗೆ ಐತಿ. ಅದೊಂದು ನೆಪ್ಪಾಯ್ತು ನೋಡಿ. ಇವಾಗ ನಾ ಸಂಘ ಪಂಗ ಮಾಡ್ಕೊಂಡ್ರೆ ಅವು ವಾರ ತುಂಬಿರ್ತಾವೆ. ಬಿಸಿ ಅಂದ್ರೆ ನಮ್ಮ ಅಮೌಂಟ್ ನಮಗೆ ಕೂಡಿಡೋದಾಗಲ್ಲ ಅಂತೇಳಿ ಒಂದು 15 ಮಂದಿ ಹೆಣ್ಮಕ್ಳು ಕೂಡಿ ಬಿಸಿ ಹಾಕ್ತೀವಿ ರೀ. ತಿಂಗಳಿಗೆ 1,000 ಅಂದ್ರೆ 15 ಮಂದಿ 15,000 ಈ ಥರ ಬಿಸಿ ಹಾಕ್ತೀವಿ. ಮಕ್ಕಳು ಸ್ಕೂಲ್ ಪೇಜ್ ಯಾಕಂದ್ರೆ ನಾವು ದಿನ ತಿಂಗಳ 1,000 ರೂಪಾಯಿ ಇಡೋಕ್ಕಾಗಲ್ಲ. ಅದು ಬಿಸಿ ಅಂತಂದ್ರೆ ಕಟ್ಟಲೇಬೇಕಾಗತ್ತೆ. ಮಕ್ಕಳು ಸ್ಕೂಲ್ ಪೇಜಿಗಾಗುತ್ತದಕ್ಕಾಗತ್ತಂದ್ರೆ ಅವಾಗ ಯಾರೈತಿ ಒಂದು 2ನೇ ಬಿಸಿ ಏನು ಆರೈತಿರಿ. 7-8 ತಿಂಗಳು ಆಯ್ತು ಒಂದು ಬಿಸಿ ರೀ. ಇದು ಮುಗೀತದೆ. ಮತ್ತು 2,000 ರೂಪಾಯಿ ಹಾಕ್ತಂತ ನೋಡ್ಬೇಕು. 4 ಹಾಕಿ ಮುಗೀತಿಲ್ಲ ನೋಡಿ. ಫೈನಲ್ಲಾಗಿ ಬಸ್ಸಿಗೆ ಬಂದು ಇಳಿದು ನಡ್ಕೋತ ಸ್ಕೂಲಿಗೆ ಬಂದು ನೋಡಿ. ಬಸ್ ಸ್ಟ್ಯಾಂಡ್ನಿಂದ ಇಲ್ಲಿ ಬಂದು ಬಿಡೋಕೆ 50 ರೂಪಾಯಿ ತೊಗೋತಾರೆ. ಮತ್ತು ಒಳಗೆ ಕರ್ಕೊಂಡು ಸಣ್ಣಕ್ಕೆ ಹೋಗಲ್ಲ. ಹೀಗಾಗಿ ಬೇಡ ನಡ್ಕೋತಾ ಬಂದು ನೋಡಿ. ನೀವು ಆರಾಮಿಲ್ಲ ಅಂದರೂ ಕೆಲಸ ಮಾಡಲೇಬೇಕು ನೋಡಿ. ಏನು ಮಾಡೋದು. ಇಲ್ಲೇ ಐತೆ ನೋಡಿ ಶ್ರಾವಣಿಯರ್ ಸ್ಕೂಲು. ದೂರ ಭಾಳ ಆಗತ್ತೆ ರೀ ಬಸ್ ಸ್ಟ್ಯಾಂಡ್ನಿಂದ. ನಮ್ಮ ಊರ್ಲಿಂತ ಬಸ್ ಸ್ಟ್ಯಾಂಡಿಗೆ ಬರೋದು ಅಷ್ಟೇ ಆಗುತ್ತೆ. ಮುದ್ದೇಬಾಳಿಂತ ನಮ್ಮ ಊರ್ಲಿಂತ ಮುದ್ದೇಬಾಳಿಗೆ ಬರೋದು ಅಷ್ಟೇ ಆಗುತ್ತೆ. ಮುದ್ದೇಬಾಳ ಬಸ್ ಸ್ಟ್ಯಾಂಡ್ನಿಂದ ಸಾಲಿ ಬರೋದು ಅಷ್ಟೇ ಆಗುತ್ತೆ ನೋಡಿ. ಲಾಸ್ಟ್ ಐತ್ರಿ ಇದು ನೋಡಿ. ನಾನು 6 ಗಂಟೆಗೆ ಬಂದೆ. ಶ್ರಾವಣಿ 5:15ಗೆ ಬಂದು ಅಲ್ಲಿ ಸಾಲಿ ನಿಂತ ನಡ್ಕೋತ ಬಂದು ಕುಂತು ಸಾಕಾಗ್ರಿ. ನಡ್ಕೋತ ಬಂದು ನಾಷ್ಟ ಮಾಡಿದೇನೆ ರೀ. ಒಂದು ನಾಷ್ಟ ಮಾಡಿ ಈ ಕಡೆ ಊರಿಗೆ ಬರ್ಬೇಕಂದ್ರೆ 6 ಗಂಟೆ ಆಯಿತು. ಒಂದು 12ಕ್ಕೆ ಹೋಗೇನಿ ರೀ. ಏನು ಪಡ್ತಾರೆ ಮಾಲಕರು ಬರ್ತಾರೆ. ಕುಂತು ಸಾಕಾಗಿ ಬರಲಿಲ್ಲ. 4 ಗಂಟೆಗೆ ನಡ್ಕೋತ ಬಂದೆ ಇಲ್ಲಿ ಕತ್ತನ. ಇವಾಗ 6:30 ಟೈಮು. ಹಾಂ, ಯಾಕೆ ಉಪ್ಪ ಕೊಟ್ಟಿ? ಯಾಕೆ ಉಪ್ಪ ಕೊಟ್ಟಿ ನೋಡಿ. ಶ್ರವಣ್ ಕುಮಾರ್ ಎಲ್ಲ ತುಂಬಿದ ಉಪ್ಪ ಕೊಡ್ತಾರೆ ನೋಡಿ. ಇಷ್ಟ ಆಯ್ತು ಅಂತ ಅವಾಗ. ಬರೀ ನಾ ಇಷ್ಟು ಬುಕ್ ಹೋಮ್ವರ್ಕ್ ಮುಗಿಸ್ಬೇಕು. ಬಂದು ನಾನು ಅರ್ಧ ತಾಸು ರೆಸ್ಟ್ ಮಾಡಿದ್ನಿ. ಮತ್ತು ತಲೆನೋವು ತಂದೆ ಹಾಕತ್ತೈತೆ ನೋಡಿ. ಅಕ್ಕ ಒಂದು ಟೂರ್ನ ಕಟ್ಟಿದ್ಲು ಕರಿಗೇಡು ಬರ ಮಾಡ್ಬೇಕಂದೆ. ಫುಲ್ ತಲೆನೋವು ತಂಡಿ ಜ್ವರ. ಇಲ್ಲೇ ಒಂದು ಸ್ವಲ್ಪ ಗುಳಿಗೆ ತೊಗೊಂಬರ್ತೀನಿ ರೀ. ಇಟ್ಟಾದರೂ ದವಾಕ ಏನು ಮಾಡಮ್ಮಂತ ಅನ್ಯ ಬಾರಿ ಎದಕ್ಕೂ ಬೇಡ ನೋಡಿ. ಒಬ್ಬಂಟಿಗೆ ಯಾರು ಭಾಳ ಎದಕ್ಕೂ ಬೇಡ್ರಿ. ನೋಡಿ ಇವೆಲ್ಲ ಗುಳಿ ಮಲ ಮಚ್ಚಿಲ್ಲ ಕರಿಗೆ ನೋಡಿ. ಸಿಹಿ ಕೊಡೋದಕ್ಕೆ ಮಾಡೀನಿ ರೀ. ಕರಿಗ್ಯಾವ ಈಗ ಇಲ್ಲೊಂದು ಆಗೈತೆ ನೋಡಿ. ನಮ್ನಿಗೆ ಎಲ್ಲಿ ಅದು ಕರಿಗೈತೆ. ಇನ್ನೂ ಸ್ವಲ್ಪ ಮಲ ಮಚ್ಚು ತುರ್ಸ್ಬೇಡ ಅವನ. ನಮ್ಮ ಶ್ರಾವಣಿಗೆ ಒಟ್ಟು ಗಾಯ ಇರ್ಬೇಕು ನೋಡಿ. ಗಾಯ ಇದ್ರೇ ಹೊರತುಂಬತ್ತ. ಅಲ್ಲೊಂದು ಗುಳಾಗೈತೆ ನೋಡಿ. ಹಾಂ, ಮತ್ತು ಇಲ್ಲೊಂದು ಕಾಯಿ ಬಿದ್ದು ಮಾಡ್ಕೊಂಬಂದನ. ಅದು ಏಟಿತ್ತು ದೊಡ್ಡದಾಗೈತೆ ನೋಡಿ. ಇವ್ರದ ಚಿಂತೆ ಆಗ್ಬಿಡುತ್ತೆ ನೋಡಿ. ಏಮ್ಮ ಅದನ್ನ ನೋಡ್ತೀಯ ನೀವು. ಹೋಮ್ವರ್ಕ ಬರೀತಪ್ಪ ಮಲ್ಲ ಮಸ್ತಿನ ಇನ್ನೂ ಸ್ವಲ್ಪ ನಿಂತು.
ನೋಡುವಾಗ ಸಂಜೆಗೆ ಏನು ಮಾಡಬೇಕು ಏನು ಗೊತ್ತಿಲ್ಲ. ಇವತ್ತು ನಿನ್ನೆ ಮೊನ್ನೆ ಜ್ವರ ಬಂದ ಇವತ್ತರ ರೆಸ್ಟ್ ಮಾಡಬೇಕು ಊರಾಗ. ಊರಿಗೆ ಹೋದ್ಮ್ಯಾಗ ಅಲ್ಲಾರ ಏನಿರುತ್ತೆ ಊರು ಸಾಲಿ ಕಳ್ಸಿ ರೆಸ್ಟ್ ಮಾಡಿದ್ರೆ ಅದನ್ನು ಮಾಡ್ಯಾರ. ಇದೊಂದು ಶ್ರಾವಣಿದೊಂದು ಸಾಲಿನ ತಿಕ್ಕಳ ಹಚ್ಚಾರ ನೋಡಿ ಅವರೆಲ್ಲ. ನಾನು ಕೂಡ ದೇವ್ರ ಮುಂದೆ ದೀಪ ಹಚ್ಚಿದೆ. ಶ್ರಾವಣ್ ಕುಮಾರನ ವರ್ಕ ಒಂದು ಚಿತ್ರಕಲೆ ಮತ್ತು ಇನ್ನೊಂದು ಇಂಗ್ಲೀಷ್ ಎರಡೂ ಮುಗಿಸಿದೆ ಕುಂದ್ರಿಸಿ. ಟೈಮನ್ನು ಆಯ್ತು ರೀ. ಮತ್ತು ದೀಪ ಹಚ್ಚಿ ಇನ್ನು ರೊಟ್ಟಿ ಮಾಡಬೇಕು ಒಂದೆರಡು, ಮತ್ತೇನು ಮಾಡಲ್ಲ. ಇನ್ನೂ ಸ್ವಲ್ಪ ಬಿಳಿ ಅನ್ನ ಐತೆ, ಸ್ವಲ್ಪ ಪುಳಿಯೋಗರೆ ಕಲಿಸಿ ಇನ್ನೂ ಸ್ವಲ್ಪ ಅನ್ನ ಇಟ್ಟೋಗಿದೆ. ಬಿಸಿ ಅನ್ನ ಮಾಡ್ತೀನಿ. ಬಂದು ಬ್ರೆಡ್ಡು ಹಾಲು ತಿಂದ್ರು ಅವರು. ಬೆಳಗ್ಗೆನೂ ಒಂದು ಬ್ರೆಡ್ಡು ಹಾಲು ಪುಳಿಯೋಗರೆ ತಿಂದೋಗ್ಯಾರ. ಬ್ರೆಡ್ದು ಮತ್ತು ಮನೆ ಫ್ರಿಜ್ನಾಗ ಇಟ್ಟೋಗಿದ್ದೇನೆ ರೀ. ತಿನ್ಕೊಂಡ್ರು ಖಾಲಿ ಮಾಡಿದ್ರು. ಬ್ರೆಡ್ ಬಿಸ್ಕಿಟ್ ಅದಾವು, ಶೇವ್ ಅದಾವ ನಮ್ಮಕ್ಕ. ಅವು ಫ್ರಿಜ್ನಾಗ ಇದ್ದಲೇ ಬ್ರೆಡ್ 2 ದಿನ ಊರಿಗೆ ಹೋದ್ರೆ ತಡೆದವ್ರಿ. ಇಲ್ಲಿಕ್ಕಂದ್ರೆ ಹಾಳಾಗಿ ಗೊತ್ತಿದ್ದು ನೋಡಿ. ಎಷ್ಟು ಮಂದಿ ಕಮೆಂಟ್ ಹಾಕಿರಿ. ಖುಷಿ ಆಗುತ್ತೆ ನನಗೆ ಆರಾಮಿಲ್ಲ ಅಂತೇಳಿ. ಅಕ್ಕ ಕೆಲಸ ಇದ್ದೇ ಇರುತ್ತೆ, ನೀವು ಹೋಗಿ ದವಾಖಾನಿಗೆ ಹೋಗಿ ತೋರಿಸ್ಕೊಂಬರ್ರಿ ಅಂತ ಅವ್ರ ಕಮೆಂಟ್ ನೋಡ ನನಗೆ ಎದುರಿ ಬಂದು ನಿಂತು ಮಾತಾಡಕತ್ತಾರ ಅನ್ನಂಗಾಗುತ್ತೆ. ಕೆಲಸ ಯಾವಾಗಲೂ ಇದ್ದೇ ಇರ್ತಂತೀರಿ, ಮಾಡೋದು ಮಾಡಬೇಕಲ್ರಿ. ಈ ಬಿಟ್ಟು ಮಕ್ಕೊಂದ್ರೆ ನಾವು ಸ್ವಲ್ಪ ಸಗಸಾಗನ್ನ ಕೆಲಸ ಮಾಡೋಕೆ ಹೋಗೋದು ಹಿಂಗಾಗ್ಬಿಡುತ್ತೆ. ಯಾವ ದವಾಖಾನಿಗೆ ಹೋಗ್ತೀವಿ ನೋಡಿ, ನಮ್ಮದು ದೊಡ್ಡ ದವಾಖಾನೆ ಆಗೈತೆ ಇವಾಗ. ಏನು ಶ್ರಾವಣಿ ಟೀಚರ್ ಫೋನ್ ಹಚ್ಚ ನನ್ನ ಮಾತ್ರ ಜಡ್ಡು ಓಡೋಗ್ಬಿಟ್ಟೈತೆ ನೋಡಿ. ಇದು ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟೈತೆ. ನನ್ನ ತಲೆ ಹೊಡ್ಯಾಕತ್ತ ಮೊದಲು ಒಂದು ಗ್ಲಾಸ್ ಚಹಾ ಕುಡಿದ್ನಂದ್ರೆ ತಲೆನೋವು ಹೋಗುತ್ತೆ ರೀ. ಇಲ್ಲಿಕ್ಕಂದ್ರೆ ಗುಳಿಗೆ ಎಣ್ಣೆಗೆ ಹೋಗಲ್ರಿ ತಲೆನೋವು. ನಂದು ದಿನ ಡೈಲಿ ಚಹಾ ಕುಡಿಯಲ್ಲ. ಕುಡಿದ್ನಂದ್ರೆ ಒಂದು ಗ್ಲಾಸ್ ಫುಲ್ ದೊಡ್ಡ ಗ್ಲಾಸ್ ಬೇಕು ನನಗೆ. ಇಷ್ಟು ಸಣ್ಣ ಗ್ಲಾಸು ಇಷ್ಟು ಗ್ಲಾಸ್ ಆಗೋಲ್ಲ. ಇಂಥ ಗ್ಲಾಸ್ ಒಂದು ಗ್ಲಾಸ್ ಚಹಾ ಕುಡಿದ್ರೆ ಏನು ತಲೆನೋವಿದ್ರು ಮಾಯ ನೋಡಿ. ಅಲ್ಲಿ ಲೊಚ್ಚಿ ಬಿಡ್ತೈತೆ ಕರೆಕ್ಟಾಗಿ. ನನಗೆ ಅದೇ ನೋಡಿ ಗುಳಿಗೆ ಎಣ್ಣೆ ಇಲ್ಲ. 12ಕ್ಕೆ ಮನೆ ಬಿಟ್ಟನ್ರಿ ನಾನು. ಸಾಲಿಗೆ ಹೋಗೋರಾಗನೇ 2 ಗಂಟೆ ಆಯಿತು. ಇಲ್ಲೇ 12 ಬಸ್ಸಿಗೆ ಹತ್ತಿದ್ದೀವಿ. ಆಲ್ಮೋಸ್ಟ್ ಅವರು ಟಿಕೆಟರ್ ಇರ್ತದಲ್ರಿ, ಅದಕ್ಕೆ ಕೆಡ್ತಿ ಅಂತ ಟಿಕೆಟ್ ಹರ್ಯಾಕೆ ಬರ್ಲಾಗೈತೆ. ಉಸುರುಳೇರಿ ಮುದ್ದಾಕ್ ಹೋಗಿ ಅದು ಮಾಡ್ಸ್ಕೊಂಬರ್ತೇವೆ. ಮತ್ತು ಹಂಗೆ ಕಾಲೇ ಬಸ್ ಹೋತ್ರಿ. ಮತ್ತು ಮುದ್ದಾಕ್ ಹೋಗೋರು ಮಾಡ್ಸೊಂಬಂದು 1:30 ಆಗ್ತದೆ. ನಾನು ಒಂದು ನಡ್ಕೋತ ಹೋಗ್ಬೇಕಲ್ರಿ. 2 ಗಂಟೆ ಆಯಿತು. ಊಟಕ್ಕೆ ಹೋಗ್ಬಿಟ್ಟಿದ್ರು ಮಾಲಕರನ್ನು. ಅಲ್ಲಿ ಹೋಗಿ ಸ್ಟಾಪಿಗೆಲ್ಲ ಮಾತಾಡಿದೆ, ಹೆಡ್ ಮಾಸ್ಟರ್ ಮಾತಾಡಿದೆ. ನಾವು ಕೂಡ ಮಾತಾಡ್ತೀವಿ ರೀ, ನೋಡೋಣ ಬಿಡೋದಾರ ಬಿಡ್ತೀವಿ. ಇಲ್ಲಿಕ್ಕಂದ್ರೆ ಅವ್ರು ಬ್ಯಾಡ ಅಂದ್ರೆ ಮುಗೀತ್ರಿ ಅಂತೇಳಿ ಫೀಸ್ ಓದಿದ್ದೀನಿ ರೀ. ಒಬ್ಬರ ಕಡೆ ಒಂದು ಹಂಗೆ 20,000 ರೂಪಾಯಿ ಅಮೌಂಟ್ ಸಜ್ಜು ಮಾಡ್ಕೊಂಡು ಓದಿದ್ದೆ. ಫೀಸ್ ಕಟ್ಟಿ ಬಂದ್ರಾತು, ಮಾತಾಡಿ ಬಂದ್ರಾತು ಅಂತ. ಇಲ್ಲ ಇನ್ನೂ ಫೀಸ್ ಕಟ್ಕೊಂಡ, ಇನ್ನೂ ಪೆಟ್ಟಿಲ್ಲ ಗಾಡಿ ಬಿಡೋದು, ಫೀಸ್ ಕಟ್ಕೊಳಲ್ಲ, 3 ಹುಡ್ರಿ ಪುರಾಟ ಆಗಲ್ಲ ಹಂಗೆ ಹಿಂಗಂದ್ರು. ನಾನು ಮಲ್ಲಾಕರು ಬರ್ತಾರಂತೆ 4 ತನಕ ಕುಂತೀನಿ ರೀ. 2ಕ್ಕೆ ಓದೇಕಿ 3, 4 ಕುಂತೆ 4:15 ನಾನು ಮುದ್ದೆಬಾಳ ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿ. ಹುಬ್ಳಿ ಅಂತ ಸಿಸ್ಟರ್ ಫೋನ್ ಹಚ್ಚಿದ್ರು, ಅವ್ರಿಗೆ ಮಾತಾಡ್ಕೋತ ಬಂದೆ. ಬಂದು ಊರಿಗೆ ಬಂದೆ. ಹಿಂಗೆ ಆತತ್ ನೋಡಿ ಸಮಸ್ಯೆ. ಏನು ಅಲ್ಲಿ ಕುಂತ ವಿಚಾರ ಅನ್ನಿಸ್ತು. ದೇವ್ರು ಎಷ್ಟರ ಕಾಡ್ತಾನೆ, ಎಷ್ಟರ ಈ ಪರೀಕ್ಷೆ ಮಕ್ಳಿಗೆ ಅಷ್ಟೇ ಪರೀಕ್ಷೆ ಇರ್ತಾವೆ ಸಾಲಿ ಒಳಗೆ. ಮಕ್ಳಿಗೆ ಅಷ್ಟೇ ಕಷ್ಟ ಅಂತೀವಿ ನಾವು. ನಮ್ಮದೇ ಬಿಡು ಜೀವನ ಹೆಂಗಾರು ಮಾಡ್ತೀವಿ. ಮಕ್ಕಳದ್ದು ಎಷ್ಟು ಕಷ್ಟ ನೋಡಿ, ಪೇಪರ್ ಬರೀಬೇಕಲ್ಲ, ಓದಬೇಕಲ್ಲ ಅನ್ಸುತ್ತಾ. ಅವಕ್ಕಿಂತ ಈ ಜೀವನ ಪಾಠ ಪರೀಕ್ಷೆ ಎಷ್ಟು ಪರೀಕ್ಷೆ ಕೊಡ್ತಾನೆ ದೇವ್ರು. ಎಷ್ಟು ನಾವು ಧೈರ್ಯವಾಗಿ ನಿಂತರೂ ಎಷ್ಟು ಪರೀಕ್ಷೆ ಮಾಡ್ತಾನೆ ನೋಡಿ. ಮಾಡಿ 100ಕ್ಕೆ 100 ನಾ ಗಟ್ಟಿಯಾಗ್ಬಿಟ್ಟೀನಿ ರೀ. ಈಗ 100ಕ್ಕೆ 100 ಮಾರ್ಕ್ಸ್ ತೊಗೊಂಡು ಪರ್ಸೆಂಟೇಜ್ ತೊಗೊಂಡು ಅವರು ಗೆದ್ದಿರ್ತಾರೆ. ಹಂಗೆ ಎಷ್ಟೇ ನಮ್ಮ ಜೀವನ ಪರೀಕ್ಷೆ ಒಳಗೆ ಎಂಥ ಕಷ್ಟನೂ ಬಂದ್ರೂ 100 ಧೈರ್ಯ ಆಗಿದ್ದೀನಿ. ಆಲ್ಮೋಸ್ಟ್ ಹೇಳ್ತೀನಿ ರೀ, ಆಕಿ ಶ್ರಾವಣಿಗೆ ಆಲ್ಮೋಸ್ಟ್ ಅದೇ ಸಾಲಿ ಸ್ಕೂಲ್ ಕಲಿಬೇಕನ್ನೋ ಆಸೆ ಭಾಳ ಐತ್ರಿ. ನಾನು ಕೇಳಿದೆ ಆಕಿನ, ಇಲ್ಲ ಮಮ್ಮಿ ನಾ ಇಲ್ಲೇ ಕಲಿತೀನಿ ಅಂತ. ಅವ್ರಿಗೆ ಮಕ್ಳಿಗೆ ಎಲ್ಲಿ ಕಲಿಬೇಕು, ಎಲ್ಲಿ ಟೀಚರ್ ಕೂಡ ಮಕ್ಕಳುಗಳು ಹೊಂದ್ಕೊಂಡಿರ್ತಾರೆ ಅಲ್ಲೇ ಕಳ್ಸೋದು ಚಲೋ ರೀ. ಈಗ ನಾನು ಇದು ಮಾಡಿಬಿಟ್ಟೇನಿ, ಮಾತಾಡಿನಿ ರೀ. ನೀವು ಹಂಗೆ ವ್ಯಾನ್ ಬಿಡ್ಲಿಕ್ಕಂದ್ರೆ 2,760 ರೂಪಾಯಿ ತುಂಬಿರಿ. ಟೆಕ್ಸ್ಟ್ ಬುಕ್ಕ ಮತ್ತು ನೋಟು ಬುಕ್ಕ ಅಷ್ಟು ವಾಪಸ್ ತೊಗೊಂಡು ನಮ್ಮ ಅಮೌಂಟ್ ಕೊಡ್ರಿ, ನಾವು ಹೆಂಗಿದ್ದ ಗತಿ ನೋಡ್ಕೊತೀವಿ. ಮತ್ತು ಅಷ್ಟು ಅಮೌಂಟ್ ಅಷ್ಟು ರೊಕ್ಕ ಕಟ್ಟಿ ಬುಕ್ಕ ತಂದು ಮನೆಗೆ ಹೋಗೋದು ಹೆಂಗೆ ರೀ. ನೀವು ಹೇಳ್ಬೇಕಾಗಿತ್ತು, 1 ವಾರ ಮುಂಚೆ ಹಿಡಿದಂದ್ರೆ ಅಂತೇಳಿ ಹೇಳಿದ್ರೆ ಅವರು ಏನು ಹುಡುಗ್ರು ಬರ್ತಾವಂತೆ ಹಿಂಗೆಲ್ಲ ಇದು ಮಾಡಿದರು. 1 ತಿಂಗಳಾತ್ರಿ. ಇವತ್ತು 1ನೇ ತಾರೀಕು ಕರೆಕ್ಟ್ 1 ತಿಂಗಳ ಸ್ಕೂಲ್ ಚಲೋ ಆಗಿ ಲಾಸ್ಟಿಗೆ ಐತಲ್ರಿ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಗೋರ್ಮೆಂಟ್ ಸಾಲಿ. ಯಾವ ಸಾಲಿನೂ ಇದು ಆಗ್ಲಿಕ್ಕಂದ್ರೆ ಇಲ್ಲೇ ಗೋರ್ಮೆಂಟ್ ಸಾಲಿ ಹೋಗಕತ್ತಮ್ಮ ಅಂತಂದು ಅಲ್ಲೇ ಸಾಲೆ ಭೇಟಿಯಾಗಿ ಬಂದೆ. ಆಕಿನ ಮಾರು ಇಷ್ಟೇ ಆಗಿತ್ತು. ಅಲ್ಲೇ ಮನೆ ಬಂದು ಮತ್ತು ವಿಷಯ ಎತ್ತಿಲ್ರಿ. ಒಳ್ಳೆ ಅದು ಇಷ್ಟ ಇಲ್ಲಿಕ್ಕೆ ಎತ್ತಲ್ಲ. ಇನ್ನೂ ಬಸ್ ವ್ಯಾನ್ ಬಂದೈತೆ ಬಿಟ್ಟು ಹೋಗ್ಯಾರ. ನೋಡ್ರಿ ಎಲ್ತೇನ ಹೋಗುತ್ತಾ ಹೋಗಲಿ, ಅವ್ರು ಹೆಂಗೆ ಡಿಸಿಷನ್ ತೊಗೋಲಿ. ನಾನು ಹೇಳಿ ಒಂದು ಸಲ ಹೆಂಗಾರ ಬಿಡ್ರಿ, ಮುಂದಿನ ಸಲ ಹೆಂಗಾದ್ರೆ 5ನೇ ತಾತಾಳ ಇದು ಹಾಸ್ಟೆಲ್ ಹಾಕ್ತೀನಿ ರೀ ಅಂತ ನಾನು ಹೇಳೀನಿ, ಮಾತಾಡೀನಿ ರೀ. ನಾವು ಮಾತಾಡ್ತೀವಿ ಅಂತ ಹೇಳ್ಯಾರ. ಶ್ರೀಶೈಲ್ ಮಲ್ಲೆ ಹೆಂಗೆ ಮಾಡ್ತಾನೆ ಮಾಡಿ ಅವನ ಕಡೆ ಬಿಟ್ಟು ಅವ್ನ ಕೈ ಮುಗಿದು ಬಂದೀನಿ ರೀ. ನೀನೇ ಅಪ್ಪ ತಂದೆ, ನಮ್ಮಿಂದ ಯಾರಿಲ್ಲ.
ಮಲ್ಲಯ್ಯ ಅಂತೇಳಿ ಮುಗಿದು ಬಂದೀನಿ. ಬರ್ರಿ ರೊಟ್ಟಿ ಮಾಡಿ ಊಟ ಮಾಡ್ಕೊಂಡು ಮತ್ತು ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿರಿ ಶ್ರವಣಿ ಶಿವಕುಮಾರ ಮಲ್ಕೊಂಡ್ರು ಬಳತ್ತಾಯಿತು. ನಾನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೋಬೇಕು ಅಂತ ನಾ ಮಾಡಿದೆ. ಅವರೆಲ್ಲ ಬುಕ್ಕಗಳು ಎಲ್ಲ ನನಗೆ ತುಂಬ ಹರ್ಯಾಡಿರ್ತಾರೆ ನೋಡಿ, ಇಷ್ಟು ಪ್ಯಾಕ್ ಮಾಡಿಟ್ಟೆ. ಅವ್ರು ಹಾಸಿಗೆ ಹಾಸ್ಕೊಟ್ಟೆ ಮುಕ್ಕೊಂಡ್ರು. ಈ ಮುಕ್ಕೋಬೇಕಂದ್ರೆ ಇವತ್ತೇ ನೀರು ಬಂದ ನೋಡಿ. ಇನ್ನು ಥಂಡಿ ಒಂದು ಸಿಕ್ಕಾಪಟ್ಟೆ ಗಾಳಿ ಬೀಸಾಕತ್ತೈತಿ. ನೀರು ಬಂದಿದ್ದು ಗೊತ್ತೇ ಅಲ್ರಿ, ಈಗ ಅದಕ್ಕೆ ತುಂಬ್ಕೊಂಡ್ರಾತಂತ ಬೆರಳು ಕಚ್ಚಿನಿ. ಇಷ್ಟು ತುಂಬಿಡಬೇಕು. ಬರ್ರಿ ತುಂಬಿಟ್ಟು ಮತ್ತು 10 ಗಂಟೆ ಆಗುತ್ತೆ ನೋಡಿ, ನೀರೆಲ್ಲ ತುಂಬಿಟ್ಟು ನಾನು ಮಲ್ಕೋಬೇಕಂದ್ರೆ. ಮತ್ತು ಈಗ ಊರಿಗೆ ಬಂದು ಹೋಗಿದ್ನೆಲ್ಲ, ನೀರಿನ ಸಮಸ್ಯೆ ಭಾಳ ಆಗ್ಬಿಡತ್ತೆ ರೀ. ಒಳಗಿನ ಬೆರಲಾಗದ, ಹೊರಗಿನ ಒಂದು ದಿವಸ ಪುಟ್ಟಿಗಳು ತುಂಬಿಟ್ಟು ನಾಳೆ ಬಟ್ಟೆ ಬಾಂಡ್ಯಾಕ ಚಿಂತೆ ಇರಂಗತ್ತ. ಒಳಗಿನ ಜಾಗಕ್ಕೆ ಒಳಗೆ ಜಾಗಕ್ಕೆ ಬಟ್ಟೆ ಬಾಂಡ್ಯಾಕಂಗೆ ಆಗೋದಿಲ್ಲ ರೀ ನೀರು. ಮಾಡೋಷ್ಟು ಬಾಂಡೆ ಅದ ನೋಡಿ. ನೋಡಿರಿ ಫೈನಲ್ಲಾಗಿ ನೀರು ತುಂಬಿದೆ. ಸೀರೆನೂ ಒಗ್ಯಕ್ಕೆ ಹಾಕಬೇಕು. ಇದು ಲೇಟಿ ನೋಡಿ, ಹಿಂದಿನ ಲೇಟ್ ತೆಗೆದು ಬಿಡ್ತೀನಿ ರೀ. ಹಿಂದಿಂದು ಅಡುಗೆ ಮನೆಯಂದು ಇದೊಂದು ಗುಳಿಗೆ ಐತ್ರಿ. ಫೈನಲ್ಲಾಗಿ ನುಂಗ್ತೀನಿ. ಮತ್ತಿಟ್ಟು ಅಗ್ರ ಭಾಳ ಬ್ಯಾನ್ ಹಾಕತ್ತ ತೋರಿಸ್ತೀನಿ ರೀ ನಿಮ್ಮ ಸದ್ದ. ಏನು ಮಾಡಬೇಕು, ಎನ್ವೇ ಟೈಮ್ ನೀರು ತುಂಬಾರ್ದು, ಚಳಿ ಐತೆ. ಮತ್ತು ಚಳಿ ನೀರು ತುಂಬೋದಂದ್ರೆ ಮತ್ತಿಟ್ಟು ತ್ರಾಸನೇ. ಏನು ಮಾಡೋಕ್ಕಾಗಲ್ಲ, ಜೀವಕ್ಕೆಲ್ಲ ಬೇಕು. ಒಂದು ಉಪ್ಪುನಾಳು ಇರ್ಲಿಕ್ಕಂಡಲ್ಲ, ಒಂದು ನೀರು ಇರ್ಲಿಕ್ಕಲ್ಲ, ಒಂದು ಏನೋ ಒಂದು ಇಲ್ಲ ಅಂದ್ರೆ ನಡೆಯಲ್ಲ ನೋಡಿ. ಎಲ್ಲನೂ ಬೇಕು ಜನ್ಮಕ್ಕೆ. ಇದು ನಾಳೆ ಒಯ್ಯಾಗ ಏನೂ ಒಯ್ಯಲ್ಲ, ಆದ್ರೆ ಎಲ್ಲ ಬೇಕು. ಹೆಂಗೆ ನೋಡಿದು ಹಾಗೆ ರೀ, ಜೀವನನೇ ಹೆಂಗೆ ಐತಿ. ಒಯ್ಯಾಗ ಏನೋ ಒಂದೇನು ಒಯ್ಯಲ್ರಿ. ಬರಾಗೊಬ್ಬರೇ ಹೂವಾಗೊಬ್ಬರೇ, ನಡಬಾರ್ಕೆಲ್ಲನೂ ಬೇಕು. ಎಲ್ಲರೂ ಬೇಕು, ಎಲ್ಲ ಸಂಬಂಧಿಕರು ಬೇಕು, ಮಂದಿ ಮಕ್ಕಳು ಬೇಕು, ನನ್ನವರು ತನ್ನವರು ನಡಬಾರ್ದು ಕುಡಿಯಾಡ್ತಿ ಜಲಮ. ಮತ್ತು ಜಲಮಕ್ಕೂ ಒಂದೆಲ್ಲನೂ ಬೇಕು ವಸ್ತು. ಇದು ಇರ್ಲಿಕ್ಕೆ ಅದು ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂಥೇಳಿ ಹಿಂಗೆ ಬಡ್ದಾಡ್ತೈತಿ. ಹೆಂಗೆ ನೋಡಿ ಹಂಗೆ ರೀ. ಈಗ ನೋಡಿ ಇಷ್ಟ ಹುಷಾರ್ಲಿಕ್ಕಂದ್ರೂ ಅಲ್ಲಿಗೆ ಹೋಗಿ ಬಂದು ಮಾಡಲೇಬೇಕಲ್ರಿ. ಆಡಲ್ಲ, ರೆಸ್ಟ್ ಮಾಡಿರಿ ದವಾಖಾನಿಗೆ ಹೋಗಿ ಬರ್ರಿ ಅಂತ ಭಾಳ ಜನ ಸಿಸ್ಟರ್ ಕಮೆಂಟ್ ಹಾಕಿದ್ರಿ. ಇದೊಂದು ಗುಳಿಗೆ ನುಂಗಿ ಮಾತಾಡ್ತೀನಿ ರೀ ನಿಮ್ಮ ಕೂಡ. ನೋಡಿರಿ ಫೈನಲ್ಲಾಗಿ ಗುಳಿಗೆ ನುಂಗಿದ್ಯಾ. ಎಲ್ಲರೂ ಸಿಸ್ಟರ್ ಮೊದಲ ದವಾಖಾನೆ ತೋರಿಸ್ಕೋರಿ, ರೆಸ್ಟ್ ಮಾಡಿ ಆರಾಮಾಗ್ರಿ. ನೀವು ರೆಸ್ಟ್ ಮಾಡಿರಿ ಅಂತ ನೀವು ಹೇಳ್ತೀರಿ. ನಮ್ಮದು ಇಲ್ಲಿ ಎಷ್ಟು ನೋಡಿದ್ರಲ್ಲ ವಿಡಿಯೋದಾಗ ಇಷ್ಟೆಲ್ಲ ಕೆಲಸ ಇರುತ್ತೆ. ಇದನ್ನೆಲ್ಲ ಬಿಟ್ಟು ಹೆಂಗೆ ಮಲ್ಕೋತೀರಿ ಹೇಳ್ರಿ. ನಾ ಮಲ್ಕೊಂಡ್ನಂದ್ರೆ ಮುಗೀತು ಎಲ್ಲ ಕೆಲಸ, ಅದಲ್ಲೇ ಕುಂತು ಬಿಡುತ್ತೆ. ಆ್ಯಕ್ಚುಲಿ ನಾನು ಬಟ್ಟೆ ತೊಗೊಂಬಂದು ಈ ಕಡೆ ಬರೆಯೋಕಿರಿ. ನಾವತ್ತು ಉಣಿ ಇತ್ತಲ್ಲ, ಕಾರುಣಿಮೆ ಅಲ್ಲಿ ಸೇಷಾಡಕ್ಕೆ ಚಂದ ಹೋಗ್ತಾರೆ ಎಲ್ಲ ದೊಡ್ಡವರು. ವೆರೈಟಿ ಅಡುಗೆ ಮಾಡ್ಕೊಂಡು ಚಂದ ಸೇಷಿ ಆಡ್ತಾರೆ ಅಲ್ಲಿ ನಮ್ಮೂರ ಕಡೆ. ಇಲ್ಲಿ ಹೆಂಗೆ ಗೊತ್ತಿಲ್ಲ, ಇಲ್ಲಿ ಹೋಗಿಲ್ಲ ನಾನು ಒಮ್ಮಿನೂ. 10 ವರ್ಷ ಆಯ್ತು ಮದುವೆ ಆಗಿ, ಒಮ್ಮೆ ಹೋಗಿಲ್ಲ. ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿದ್ದು ಅದಕ್ಕೆ ಹೋಗ್ಬೇಕು. ಎಷ್ಟು ದಿನ ಆದ್ರೆ 10 ವರ್ಷಗಳು ಒಮ್ಮೆ ಹೋಗಿಲ್ಲ ನಾನು ಅಲ್ಲಿ. ಮೊದಲಿನ ಮದುವೆಕ್ಕಿಂತ ಮುಂಚೆ ನಾವು ಓದ್ತಿದ್ದೀವಿ ರೀ. ಅವ್ವ ನಂಟವರು ಎಲ್ಲರೂ ಬರ್ತಿದ್ರು ಅವಾಗ. ಇವಾಗೂ ಹೋಗ್ತಾರೆ, ಒಂದು ದೊಡ್ಡರು ಹೋಗ್ತಾರೆ ಬಿಡಿ, ಹಂಗೇನಿಲ್ಲ. ಹೋಗ್ಬೇಕಂತ ಓದಕ್ಕಿಗೆ ಇನ್ನು ಹುಣ್ಣಿಮೆ ದಿನ ಜ್ವರ ಬಂದುಬಿಟ್ಟು, ಥಂಡಿ ಜ್ವರ ರೀ. ಅವತ್ತು ಶೇಷಾಡ ಹಬ್ಬದ ದಿನ ಫುಲ್ಲು ಜ್ವರ. ಅವತ್ತು ಮಾತ್ರ ಮಾತಾಡಂಗಿದ್ದಿಲ್ಲ ರೀ. ಈ ಅಂಗಿ ಮ್ಯಾಗ ಹಿಂಗೆ ಕೈ ಇಟ್ರೆ ಅಂಗಿ ಮ್ಯಾಗನೇ ಮೈ ಸುಡ್ತೈತೆ ರೀ. ಶ್ರಾವಣಿ ಬಂದು ಹಿಂಗೆ ಕೈ ಇಟ್ರಿ ಮಮ್ಮಿ ಅಂತೇಳಿ ಸುಡ್ತೈತಿ, ಓದಾಡ್ತೈತೆ ರೀ ಮೈ. ಮಮ್ಮಿ ನೀನು ಅಂಗಿ ಮ್ಯಾಗ ಸುಡ್ತೈತಿ, ಎಷ್ಟು ಜ್ವರ ಬಂದ ಅಂತೇಳಿ ಅವ್ರ ಅಮ್ಮಗೆ ಹೋಗಿ ಹೇಳಿದ್ದು. ಮತ್ತು ತಣ್ಣೀರು ಪಟ್ಟಿ ಹಾಕಿದ್ಲು ಅವ್ವ. ತಣ್ಣೀರು ಪಟ್ಟಿ ಹಾಕಿ ಗುಳಿಗೆ ಇದ್ದಲ್ಲ, ಅವೇ ಗುಳಿಗೆ ನುಂಗಿನ ದವಾಖಾನಿಗೆ ಹೋಗಿಲ್ಲ ನೋಡಿ. ಅಲ್ಲಿ ಎಲ್ಲ ಸಂಸಾರದ ಜಂಬಾಟ್ನ್ಯಾಗ ಮತ್ತು 500-600 ರೂಪಾಯಿ 1000 ರೂಪಾಯಿ ಖರ್ಚಾತಲ್ಲ. ಆ ಥಂಡಿ ಜ್ವರ ಒಮ್ಮೆ ಬಂದಿಲ್ಲ ರೀ. ಗದ್ದು ನಡಿಗೆ ನಾ ಅಂತ ಶ್ರಾವಣಿದು ಸಿಜ್ರಿಂಗ್ ಆಗೈತೆ ರೀ. ಶ್ರವಣ್ ಕುಮಾರ್ ನಾರ್ಮಲ್ ಹಡ್ದೀನಿ, ಆದರೂ ನನಗೆ ಒಂದಿನ ಹೊಟ್ಟೆ ಬ್ಯಾನೆ ಆಗಿಲ್ಲ. ಈ ಥಂಡಿ ಜ್ವರ ಎಷ್ಟರ ಡೇಂಜರ್ ನೋಡಿ. ಹೊಟ್ಟೆ ನಡಿಗೆ ಹೊಟ್ಟೆಲ್ಲ ಫುಲ್ಲು ಹೊಟ್ಟೆ ನೋವಿತ್ತು. ಇದು ಹಲ್ಲು ಇದಿಷ್ಟು ಹಲ್ಲೆಲ್ಲನ ಗದ್ದು ನಡಿಗ್ರಿ. ಎಲ್ಲ ಹಲ್ಲು ಎಡ್ಡು ಮ್ಯಾಗಿನೂ ಒಳಗಿನೂ ಎಲ್ಲ ಹಲ್ಲುಗಳು ಬ್ಯಾನ್ ಆಗಿದ್ದು, ಹೊಟ್ಟೆ ಬ್ಯಾನ್ ಆಗಿತ್ತು, ಅಷ್ಟೆಲ್ಲ ನೋವಿತ್ತು. ಏನೋ ದೇವ್ರ ಆಶೀರ್ವಾದ ಆರಾಮಾಯಿತು. ನನಗೆ ಈ ಥರ ಜಡ್ಡು ಒಮ್ಮಿನ ಅನುಭವಿಸಿದ್ಬಿಡಿ. ಆದ್ರೆ ಬರುತ್ತೆ, ನಮಗೂ ಜಡ್ಡು ಬರಲ್ಲ ಅಂತೆಲ್ಲ ನಾವು ತಡ್ಕೋತೀವಿ. ನನಗೆ ಸಣ್ಣ ಪುಟ್ಟ ಜಡ್ಡು ಬಂದ್ರೆ ನಾವು ಗುಳಿಗೆ ಸನಕ್ಕೆ ನುಂಗಕ್ಕೆ ಹೋಗಲ್ರಿ, ನಿಜ ಹೇಳ್ತೀನಿ. ನೆಗಡಿ ಬರಲಿ, ಬೇಕಾದ ಮೈಕೈ ನೋವು ಇರಲಿ, ನನಗೆ ಗುಳಿಗೆ ರೂಢ ಇಡಲ್ಲ. ಯಾಕಂದ್ರೆ ನಮ್ಮಲ್ಲೇ ದಪ್ಪ ಅದೀವಿ, ಸುಮ್ಮನೆ ಗುಳಿಗೆ ರೂಢ ಇಡಬಾರ್ದು ಅಂತೇಳಿ ನಾ ಹೆಚ್ಚು ನೋಡಿರಲ್ಲ. ಗುಳಿಗೆ ಭಾಳ ತೊಗೊಳಲ್ಲ. ಎಂಥ ನೆಗಡಿ ಬರಲಿ, ಕೆಮ್ಮು ಅಂತ ಬಳ್ಳುಳ್ಳಿ ತಿಂತೀನಿ,
ಕೆಮ್ಮು ಆರಾಮ ಮಾಡ್ಕೊತೀನಿ. ನೆಗಡಿ ಬಂತಂದ್ರೆ ಏನಿಲ್ಲ, ಅದು ಸುಮ್ಮ ತಾನೇ ಹೋಗೋದ್ರಿ. ಅದು ಆ ಒಂದು ನೆಗಡಿ ಗುಳಿಗೆ ನುಂಗ್ತೀನಿ. ನೆಗಡಿ ಅಂತ ಜಡ್ಡಲ್ಲ ಅಂತ ಬುಗುಡಿ ಅಂತ ವಸ್ತ್ರಲ್ಲ ಅಂತೀರ ಶಾಸ್ತ್ರ ಮಾಡ್ಯಾರ. ಹಂಗೆ ಬುಗುಡಿಕ್ಕಿಂತ ಯಾವುದು ಚಂದಲ್ಲ ಅಂತ, ಕಿವಿಗೆ ನೆಗಡಿಕ್ಕಿಂತ ಜಡ್ ಯಾವುದು ದೊಡ್ಡ ಜಡ್ಡಲ್ಲ ಅಂತ. ನೆಗಡಿ ಅನ್ನೋದು ಅಷ್ಟೇ ಆಗುತ್ತೆ ರೀ, ಅದು ಭಾಳ ಡೇಂಜರ್ ಇರುತ್ತೆ. ಅದಕ್ಕೂ ಯಾವಾಗ ನುಂಗ್ತಿರ್ಬೋದು. ಆದ್ರೆ ಇಂಥವು ಸಣ್ಣ ಮೈ ಬೆಚ್ಚಗಾದ್ರೆ ಹಿಂಗೆಲ್ಲ ಮೈಕೈ ಹೊಡೆದ್ರೆ ಒಂದು ಗುಳಿಗೆ ನುಂಗಲ್ಲ ರೀ. ಸಣ್ಣ ಪುಟ್ಟ ಜಡ್ಡು ಒಂದು ಗುಳಿಗೆ ನುಂಗಲ್ಲ. ಈ ಥಂಡಿ ಜ್ವರಕ್ಕೆ ಮಾತ್ರ 5-6 ಗುಳಿಗೆ ನುಂಗಿ ನೋಡಿ. ಹಾಕ್ಕೊಂಡು ಮಾತ್ರೆ ಹಾಕ್ಕೊಂಡು ಇವಾಗ ಊರ್ಲಿಂತ ಬಂದಾಗ ಮಾತ್ರೆ ನುಂಗಿನಿ, ಮತ್ತು ಇವಾಗ ಒಂದು ನುಂಗಿನಿ ಖಾಲಿ. ಅದು ಮತ್ತು ನಾಳೆ ಬಟ್ಟೆ ಗಂಟು ಬರ್ತಾನೆ, ಬಟ್ಟೆ ತರಕ್ಕೆ ಹೋಗ್ಬೇಕು. ಅಲ್ಲಿ ಸಾಲಿನಿಂತ ಬರ್ತೀನಿ ರೀ, ಸಾಯನ ಭೇಟಿಯಾಗ್ಯಾರಂತೀವಿ ನೋಡಿರಿ. ಅನ್ನಂಗೂ ನಿಂತು ಎರಡು ಮಾತಾಡ್ದೆ ಅಲ್ಲಿ ನೋಡಿ. ನಾನು ಆರಾಮದಿರ ಅನ್ನ, ಅವಿ ಹೆಂಗದಾಳ, ಬಂದಿದ್ದೀವಿ ರೀ ಅನ್ನ, ನೀವು ಮುಂದಕ್ಕೆ ಹೋಗಿದ್ರಿ, ಕಳಿಸಿಬಿಟ್ಟಿದ್ರಿ, ಹೋಗ್ಯಾರಂದ್ರೆ ಮತ್ತು ನಾವು ಊರಿಗೆ ಬಂದಿವಿ ರೀ. ಸಿಸ್ಟರ್ ಬರ್ಲಾಕ ಬಂದು ಭೇಟಿ ಆತೀನಿ ರೀ ಮನೆಗೆ ಅಂತಂದೆ. ಆತ್ರಿ ಬರ್ರಿ ಅಂತಂದರು. ಮತ್ತು ಪ್ರೇಮು ಅನ್ನಾಗೂ ಒಂದು ಸ್ವಲ್ಪ ವಿಡಿಯೋ ಮಾಡಕ್ಕೆ ಹೇಳ್ರಿ ಅನ್ನ, ಅವರು ಕೂಡ ವಿಡಿಯೋ ಮಾಡಿ, ತುಂಬ ಅವ್ರ ವಿಡಿಯೋನು ಭಾಳ ಮಿಸ್ ಮಾಡ್ಕೊಳಕತ್ತೀವಿ ಅಂತಂದೆ. ಮತ್ತು ನಮ್ಮ ಹುಬ್ಳಿ ಸಿಸ್ಟರ್ ಒಬ್ರು ಕಮೆಂಟ್ ಮಾಡಿದರು, ಸಬ್ಸ್ಕ್ರೈಬರು ಕಮೆಂಟ್ ಎಲ್ಲ ಫೋನ್ ಹಚ್ಚಿದ್ರು. ಅವ್ರು ಎಷ್ಟು ದಿನ ಆಯ್ತು ಇವಾಗ, ಅವರು ಟೈಲರಿಂಗ್ ಅದ ರೀ ಹುಬ್ಳಿ ಅಂತ ಕಾಲ್ ಮಾಡಿದರು. ಅವ್ರಿಗೂ ಮಾತಾಡ್ಕೋತ ಬರಾಕಟ್ಟಿದ್ದೆ. ಹಿಂಗೆ ಸಿಸ್ಟರ ಸಾಯಿಯನ್ನು ಭೇಟಿ ಆದ್ರಿ ಅಂದೆ. ಕೊಡ್ರಿ ನಾವು ಮಾತಾಡ್ತೀವಿ ಅಂತಂದ್ರೆ ಅವರು ಕೂಡ ಇಟ್ಟು ಮಾತಾಡಿದ್ರು ಅನ್ನ. ಮತ್ತು ಫೋನು ಚಲೋ ಇತ್ತಲ್ಲ, ಹಿಂಗೆ ನಾನು ಏನು ವಿಡಿಯೋ ತಗೊಲ್ಲ. ಅವರು ಏನು ಭಾಳ ಅಂದ್ರೆ ಊರಿಗೆ ಪಾಪ ಕೊಡಕ್ಕೆ ಹೊಂಟಿದ್ರೆ ಮಾಡಿದ್ರೆ ಸಂಜೆ ಟೈಮ್ ಊರಿಗೂ ಹೋಗಕತ್ತಿದ್ರೆ ಮತ್ತು ಟೈಮ್ ಲೇಟ್ ಆಗುತ್ತೆ, ದೂರ ಆಗುತ್ತೆ, ಏನು ಮಾಡ್ತಾರೆ. ನಾ ಅಷ್ಟೊಂದು ಇದು ಮಾಡಿಲ್ಲ ರೀ, ಯಾಕಂದ್ರೆ ನನಗೂ ಒಂಥರ ತಂಡಾಗೋದು, ಕೈಕಾಲು ಬಳ ಅನ್ನೋದು ನನಗೂ ಸೊಗಸಿರ್ತದೆ. ನಾನು ಏನೋ ಮಾತಾಡಿ ವಿಡಿಯೋ ಮಾಡ್ಕೊಂಬರ್ತಿದ್ದೆ, ನನಗೂ ಸೊಗಸು ಅನ್ನಿಸ್ಲಿಲ್ಲ, ವಿಡಿಯೋ ಮಾಡ್ಕೊಲ್ಲ. ಆದ್ರೆ ಪ್ರೇಮು ಅನ್ನೋರು ಲಾಗ್ ಮಾಡ್ರಿ ಅಂತೀವ ಮಾತೇನು ರೀ. ಅವ್ರಿಗೂ ಫೋನಿಗೆ ಮಾತಾಡಿದ್ರು, ಆರಾಮದಿರಿ ಅನ್ನ ಅಂತ ಅದಷ್ಟು ಮಾತಾಡ್ಕೇರಿ ಬಂದು ಅಲ್ಲಿ ಬಂದು ನಾಷ್ಟ ತಿಂದು ಮತ್ತು ಸೀದಾ ಊರಿಗೆ ಬಂದು ನೋಡಿ. ಮತ್ತು ಮಕ್ಳಿಗೆ ಏನು ತೊಗೊಂಡಿಲ್ಲ, ಏನು ಅಮೌಂಟಿಂದೇ ಪ್ರಾಬ್ಲಮ್ ಆಗಿಬಿಟ್ಟೈತೆ ರೀ. ಈಗ ಎಷ್ಟು ನಾವು ರೊಕ್ಕಿದ್ದಾಗ ಕೈ ಖರ್ಚು ಮಾಡ್ಬೇಕು ರೀ. ನಾನು ಆದಷ್ಟು ನಾಷ್ಟ ಮಾಡಬಾರ್ದು ಅಂತ ಅನಿಸಿತ್ತು. ಆದರೆ ನನಗೆ 2-3 ದಿನ ಆರಾಮೊಂದಿಲ್ಲ. ಮತ್ತಿದು ಕೈಕಾಲು ಬಳ ಅನ್ನಕತ್ತು, ಕಣ್ಣಿ ಕತ್ಲು ಬರಂಗಾತ್ರಿ. 2-3 ದಿನ ಅಷ್ಟೊಂದು ಕರೆಕ್ಟಾಗಿ ಊಟ ಮಾಡಿದ್ದಿಲ್ಲ ನಾನು. ಈ ಗಂಟ್ಲು ನೋವಿಗೂ ನಿನ್ನೆ ರಾತ್ರಿ ಉಣ್ಬೇಕಂದ್ರೆ ಹೊಟ್ಟೆ ಅಷ್ಟು ಉಣ್ಣೋದಾಗಿಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ ರೀ, ಗಂಟ್ಲು ಕಮ್ಮಾಗೈತೆ. ಅದಕ್ಕೆ ಬಂದು ಅಲ್ಲಿ ಸಾಯನ್ನ ನಾಷ್ಟ ಕಟ್ಟಿಸ್ಕೊತಲ್ಲ, ಅಲ್ಲಿ ಕಮ್ಮಿ ಇರುತ್ತೆ ರೀ, 30 ರೂಪಾಯಿಗೆ ಪ್ಲೇಟು ದೋಸೆ. ದೊಡ್ಡ ಹೋಟೆಲ್ಗೆ ಹೋದ್ರೆ 65-70 ರೂಪಾಯಿ ಕೊಡ್ತಾರೆ ದೋಸೆ. ಅದಕ್ಕೆ ಮತ್ತು ಅಲ್ಲಿ 30 ರೂಪಾಯಿ ಅಂದ್ರೆ ಒಂದು ಪ್ಲೇಟ್ ತಿನ್ಕೊಂಡು ಆಗಿ ಪುಟ್ಟಕ್ಕೆ ಬಂದು ಮನೆಗೆ ಬಂದು ಬಿಸಿ ರೊಟ್ಟಿ ಮಾಡ್ಕೊಂಡು ಅವ್ರು ತುಪ್ಪ ಖಾರ ಹಾಕ್ಕೊಂಡು ಉಂಡ್ರು. ನಾನು ಬಿಸಿ ರೊಟ್ಟಿ ಖಾರ ತುಪ್ಪ ನಾನು ಹಾಕ್ಕೊಂಡು ತಿಂದೆ. ಶ್ರಾವಣಿ ಬೆಲ್ಲ ಹಾಕ್ಕೊಂಡು ತಿಂದು, ಶ್ರಾವಣಕುಮಾರ್ಗೆ ಬೆಲ್ಲನೂ ಉಂಟಿದ್ದೇನೆ ರೀ. ಅವನು ಅವಾಗ ಇಲ್ಲೆಲ್ಲ ಗುಳ್ಳೆಗೆಲ್ಲ ಸಿಗುಳ್ಳಿ ತುಪ್ಪ ಖಾರ ಹಾಕಿ ನನಗೆ ಕೂಡ ಉಳಿಸ್ಬಿಟ್ಟೆ. ಅವ್ರಿಗೆ ಹಸಿ ಕೊಟ್ಟು ನೀರೆಲ್ಲ ತುಂಬಿ ಬಟ್ಟೆ ಗಂಟು ಹುಚ್ಚದಾಗಲಿ ನೋಡಿ. ನೋಡ್ರಲ್ಲ ಎಷ್ಟು ಬಿಜಿ ಇದ್ದೀನಿ ಅಂದ್ರೆ ಖಾಲಿನೇ ಇಲ್ಲ. ನಾಳೆಗೆ ಅದೊಂದು ಬಟ್ಟೆ ಗಂಟು ಹಾಕ್ಕೊಂಬಂದು ಬಟ್ಟೆ ಗಂಟು ಟೂಸ್ತೀನಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮತ್ತು ಮರಿಬೇಡಿ. ಹಂಗೆ ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ. ನಮ್ಮಂಥ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಯೂಟ್ಯೂಬ್ ಮಾಡಾಕತ್ತೀವಿ ಅಂದ್ರೆ ಹೆಂಗೋ ಬೆಳೆಸ್ರಿ, 4 ಮಂದಿ ಶೇರ್ ಮಾಡಿ. ಬಾಯ್ ರೀ, ಗುಡ್ ನೈಟ್.